ಫೈನಾನ್ಷಿಯಲ್ ಮನೆಗೆ ನೀನು ಏನಕ್ಕೆ ಹೋಗಿದ್ದೆ? ಯಾರನ್ನ ಕೇಳಿ ಹೋಗಿದ್ದೆ? ನನ್ನ ಬಗ್ಗೆ ಕೇಳಕ್ಕೆ ಏನಕ್ಕೆ ಹೋಗಿದ್ದೆ ನೀನು? 4 ಜನಗಳ ಮಧ್ಯೆ ನಿಮ್ಗೆ ಆಗ್ತಿರೋ ಅವಮಾನ ನಂಗೆ ನೋಡೋದಕ್ಕಾಗ್ಲಿಲ್ಲ, ಅದಕ್ಕೆ ಹೋಗಿದ್ದೆ. ಕೆಲಸ ಇಲ್ಲದೆ ಮನೆ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಏನೇ ಬರ? ಗಾಡಿ ಇಟ್ಕೊಂಡೆ ಬದುಕಬೇಕು ಅಂತ ಏನೂ ಇಲ್ಲ, ತಳ್ಳೋ ಗಾಡಿ ಇಟ್ಕೊಂಡು ಬದುಕ್ಬೋದು. ನೋಡ್ತಿದ್ದೀನಲ್ಲ ನೀವು ಪಡೋ ಕಷ್ಟನ. ಕಷ್ಟ ಯಾವನೇ ಪಡ್ತಾ ಇಲ್ಲ. ಪ್ರತಿ ಗಂಡಸು ಮನೆಯಿಂದ ಆಚೆ ಹೋಗಿ ದುಡಿಯೋದು ಯಾಕೆ? ನಾವು ಪಡೋ ಕಷ್ಟ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ. ಯಾರೇ ಕಷ್ಟ ಪಡೋದಿಲ್ಲ? ನೀನು ನೋಡಿದ್ಯೇನೆ ಆಟೋ ಡ್ರೈವರ್ಸ್ ಎಷ್ಟು ಕಷ್ಟಪಡ್ತಾರೆ ನೋಡಿದ್ಯಾ ನೀನು? ಜಲ್ಲಿ ಹೊಡಿಯೋನು, AMC ನಲ್ಲಿ ಮೂಟೆ ಹೊರೋನು, ದೇವಸ್ಥಾನದ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡವನಿಂದ ಹಿಡಿದು ಆಪರೇಷನ್ ಥಿಯೇಟರ್ ಆಪರೇಷನ್ ಮಾಡೋವರೆಗೂ ಎಲ್ಲರೂ ಕಷ್ಟ ಪಟ್ಟೆ ಪಡ್ದನ್ ಕಡೆ. ಅದನ್ನೆಲ್ಲ ನೀನ್ ಯಾಕೆ ಬಂದು ನೋಡಿ ಅವಮಾನ ಆಗೋಂಗ್ ಮಾತಾಡಿದ್ದು? ನಾನು ಮಾತಾಡಿದ್ದು ನಿಮ್ಗೆ ಅವಮಾನ ಅನ್ಸ್ತಿದ್ಯಾ? ನೋಡ್ರಿ, ಡ್ರೈವಿಂಗು ನಿಮ್ಗೆ ಇಷ್ಟವಾದ ಕೆಲಸ, ನೀವು ಚೆನ್ನಾಗಿ ದುಡ್ದಿದ್ ಕೆಲಸ. ಓನರ್ ಏನೋ ದುಡ್ಕಿ ಒಂದೆರಡು ಮಾತಾಡಿರ್ಬೋದು, ನೀವು ಒಂದ್ಸರಿ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿದ್ರೆ ನಿಮ್ ಕಾರ್ ನಿಮ್ಮ ಹತ್ರ ವಾಪಸ್ ಬರ್ಬೋದಲ್ವಾ? ನನ್ನ ನಾಲ್ಗೆನ ಕತ್ತರಿಸಿ ಬೇಕಾದ್ರೆ BBMP ಗಾಡಿಗೆ ಹಾಕ್ಬಿಡ್ತೀನಿ. ಅವನ ಹತ್ರ ಹೋಗಿ ಕ್ಷಮೆ ಕೇಳೋದಲ್ಲ, ಸೀನೇ ಇಲ್ಲ. ಯಾಕ್ರಿ ನಿಮ್ಗೆ ಇಷ್ಟೊಂದು ಹಠ? ಹಠ ಅಲ್ಲ, ಸ್ವಾಭಿಮಾನ. ನನ್ನ ತಂದೆ ಮೇಲೆ ನನಗಿರೋ ಪ್ರೀತಿ. ಅಪ್ಪ ಅಲ್ಲಿ ಹಾಸ್ಪಿಟಲ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ನೀನು ಮನೆ ಪತ್ರ ಅಪ್ಪನ ಕೈ ಕೊಟ್ಟರೆ ನನಗೆ ಹೇಳಲಿಲ್ಲ ನೀನು. ಅಣ್ಣ, ನಿಮಗೆ ದುಡ್ಡಿಗೆ ನಾ ಗ್ಯಾರಂಟಿ ಕರೋಣ. ಮನೆ ಪತ್ರ ನಾನು ಹೆಂಗಾದ್ರೂ ನಾನು ತಂದು ಕೊಟ್ಟೆ ಕೊಡ್ತೀನಿ. ದಯವಿಟ್ಟು ಈಗ ಸದ್ಯಕ್ಕೆ ನಾನು ದುಡ್ಡು ಕೊಟ್ಬಿಡಿ ಅಣ್ಣ. ಕೈ ಮುಗಿದು ಕೇಳ್ಕೊಂಡೆ ಅವನಿಗೆ. ಏನಂತ ಗೊತ್ತೇನೆ ಅವನು? ಏನಂತ ಗೊತ್ತೋ? ನಿಮ್ಮ ಅಪ್ಪ ಸತ್ತ ನಾನೆಂಗೋ ದುಡ್ಡು ತಗೊಳ್ಳಿ ಅಂತ ನನಗಂತಾನೆ. ಮತ್ತು ನನಗೆ ಬಂದಿದ್ದ ಕೋಪಕ್ಕೆ ಹೇಳೆ ನಾನು ಮಾಡಿದ ತಪ್ಪ ನಾನು ಮಾಡಿದ್ದು. ಮತ್ತೆ ಅವ್ರ ಹತ್ರ ನಿಂತ್ಕೊಂಡು ಅಣ್ಣ ನಾನು ಮಾಡಿದ್ದು ತಪ್ಪು ಅಂತ ಅವ್ರ ಹತ್ರ ಕ್ಷಮೆ ಕೇಳಿ ನನ್ನ ಕಾರ್ ಕೊಡೋದು ಬೇಡ್ಕೋಬೇಕಾ? ಹೇಳೆ, ಬೇಡ್ಕೋಬೇಕೇನೆ? ದಯವಿಟ್ಟು ಬೇಡ ರೀ. ಅವ್ರ ಬಾಯಲ್ಲಿ ಇಂಥ ಮಾತು ಬಂದಿದೆ ಅಂತ ನನ್ಗೆ ಗೊತ್ತಿದ್ದಿದ್ರೆ ಅವ್ರ ನೇರಳಿರೋ ಜಾಗಕ್ಕೂ ನಾನು ಹೋಗ್ತಿರ್ಲಿಲ್ಲ. ನೀವಿದ್ದಿದ್ದ ಜಾಗದಲ್ಲಿ ನಾನು ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಿದ್ದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸುಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ
ಒಂದು 5 ನಿಮಿಷ ಇಲ್ಲೇ ಇರಿ, ಬರ್ತೀವಿ. ಇದೇ ಕಾರು. ಸರ್ ನಮಸ್ಕಾರ. ನಮಸ್ಕಾರ. ಯಾರು? ಸರ್, ಸೂರ್ಯ ನಿಮಗೆ ಕಾರ್ ಕೊಟ್ನಲ್ಲ, ನಾನು ಅವ್ರ ಫ್ರೆಂಡು ಚೇತನ್ ಅಂತ, ಅವರಪ್ಪ. ನಮಸ್ಕಾರ ಸರ್. ನಿಮ್ಮ ಆರೋಗ್ಯ ಏನೋ ಸರಿಯಿಲ್ಲ ಅಂತ ಹೇಳ್ತಿದ್ರು ನಿಮ್ಮ ಮಗ. ಈಗ ಹೇಗಿದ್ದೀರಾ ಸರ್? ಈಗ ಪರವಾಗಿಲ್ಲ ಸರ್, ಚೇತರಿಸ್ಕೊತಾ ಇದ್ದೀನಿ ಸರ್. ಸಮಯಕ್ಕೆ ಸರಿಯಾಗಿ ನೀವು ದುಡ್ಡು ಕೊಟ್ಟಿದ್ದು ನಮಗೆ ತುಂಬ ಉಪಕಾರ ಆಯಿತು. ನಾನು ಏನು ಸಹಾಯ ಮಾಡಿದೆ ಸರ್? ಕಾರ್ ತಗೊಂಡು ದುಡ್ಡು ಕೊಟ್ಟೆ ಅಷ್ಟೇ ಸರ್. ಈಗ ಅದೇ ವಿಷಯನ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಸರ್. ನನ್ನ ಮಗ ನನ್ನನ್ನು ಉಳಿಸ್ಕೋಬೇಕು ಅಂತ ಈ ಕಾರ್ನ ತಗೋ ಮಾರ್ಬಿಟ್ಟ ಸರ್. ಆದರೆ ಅವನಿಗೆ ಈ ಕಾರು ಅಂದರೆ ತುಂಬ ತುಂಬ ಇಷ್ಟ ಸರ್. ಸರ್, ಈ ಕಾರಿಗೋಸ್ಕರ ತುಂಬ ಖರ್ಚು ಮಾಡಿದ್ದಾನೆ ಸರ್. ಅದಕ್ಕೋಸ್ಕರ ಭಾಳ ಹೋರಾಟ ಮಾಡಿದ್ದಾನೆ ಸರ್. ನೀವು ಕೊಟ್ಟಿದ್ದ ದುಡ್ಡನ್ನು ನಿಮಗೆ ವಾಪಸ್ ಕೊಟ್ಬಿಡ್ತೀನಿ, ಆದರೆ ದಯವಿಟ್ಟು ಕಾರನ್ನ ವಾಪಸ್ ಕೊಟ್ಬಿಡಿ ಸರ್. ನಾನು ಕೊಟ್ಟು ದುಡ್ಡು ಅಂದರೆ ಹೇಗೆ ರಾಯರೇ? ಈ ಕಾರ್ ತಗೊಂಡ್ಮೇಲೆ ಇದಕ್ಕೆ ಅಂತ ಎಕ್ಸ್ಟ್ರಾ ಖರ್ಚು ಮಾಡಿದ್ದೀನಿ ನಾನು. ಅದಕ್ಕೂ ಮೀರಿ ಈ ಕಾರನ್ನು ನಾನು ಇಷ್ಟಪಟ್ಟನೇ ತಗೊಂಡಿದ್ದು. ಈಗ ನೀವು ಕಾರ್ ಬೇಕು ಅಂತ ಹೇಳಿದ್ರೆ ಹೇಗೆ ಸರ್? ಸರ್, ಅವನಿಗೆ ಇದನ್ನು ಮಾರೋದು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ, ಅದಕ್ಕೋಸ್ಕರ ಮಾರ್ಬಿಟ್ಟ ಅಷ್ಟೇ. ಆದರೆ ಅವನ ಜೀವನಕ್ಕೆ ದಾರಿ ಮಾಡಿಕೊಟ್ಟು ಕಾರು ಸರ್ ಇದು. ಸರ್, ಇದೇ ಅವನ ಬದುಕು ಸರ್. ಇದಿದ್ದರೆ ಒಂದು 4 ಕಾಸು ಸಂಪಾದನೆ ಮಾಡ್ತಾನೆ, ಬದುಕು ಮುಂದೆ ಹೋಗುತ್ತೆ ಸರ್. ರಾಯರೇ, ಮನೆಯವ್ರಿಗೂ ಬಂದು ಕೇಳ್ಕೊಂಡಾಗ ನಾನು ಯಾರನ್ನೂ ಖಾಲಿ ಕೈಯಲ್ಲಿ ಕಳಿಸಿಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ನನ್ನ ಕ್ಷಮಿಸ್ಬಿಡಿ. ನನಗೆ ಕೊಡೋ ದುಡ್ಡನ್ನ ಬೇರೆ ಕಡೆ ಕೊಟ್ಟರೆ ಇದಕ್ಕಿಂತ ಒಳ್ಳೆ ಕಾರ್ ಸಿಗುತ್ತೆ. ಇದೊಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ ಸರ್. ದುಡ್ಡು ಕೊಟ್ಟರೆ ಬೇರೆ ಕಾರ್ ಸಿಗುತ್ತೆ ಸರ್, ಆದರೆ ತಾನು ಇಷ್ಟಪಟ್ಟು ಕಾರು ತನ್ನ ಕಾರು ಅಂತ ಸಿಗಲ್ವಲ್ಲ ಸರ್. ಸರ್, ಇದ್ರ ಮೇಲೆ ಅವನು ತನ್ನ ಪ್ರಾಣನೇ ಇಟ್ಕೊಂಡಿದ್ದಾನೆ ಸರ್. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸರ್, ಪ್ಲೀಸ್. ಸರ್, ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಿ ಸರ್. ಆದರೂ ನೀವು ಬೇರೆ ಕಾರ್ ನೋಡಿಕೊಂಡ್ರೆ ಒಳ್ಳೆಯದು ಸರ್. ಸರ್, ಯೋಚನೆ ಮಾಡೋದಕ್ಕೆ ಸಮಯ ಬೇಕು ಅಂದ್ರಲ್ಲ ಸರ್, ಯೋಚನೆ ಮಾಡಿ ಸರ್. ಟೈಮ್ ತಗೊಳ್ಳಿ ಸರ್. ಈ ಕಾರ್ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಸರ್. ದಯವಿಟ್ಟು ಯೋಚನೆ ಮಾಡಿ ಸರ್, ಪ್ಲೀಸ್. ಸರಿ ಸರ್, ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಫೋನ್ ನಂಬರ್ ಇದೆ ಅಲ್ವ ಸರ್ ಒಂದು? ಹಾಂ, ಇದೆ. ನಾನು ಬರ್ತೀನಿ ಸರ್. ಸರಿ, ಬರ್ತೀನಿ. ಥ್ಯಾಂಕ್ ಯು. ಮನ್ಸು ಮಾಡಿ ಸರ್. ನಾನು ಹೇಳ್ತೀನಿ.